ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ರೈತರಿಗಾಗಿ ಹೊಸದಾದ ಒಂದು ರೀತಿಯ ಸಾಲ ಸೌಲಭ್ಯಗಳು, 3 ರೀತಿಯ ಸಾಲ ಸೌಲಭ್ಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ಸಾಲದ ಅವಶ್ಯಕತೆ ಇರುತ್ತದೆ ಅಂತಹವರಿಗೆ ನೀವು ದಯವಿಟ್ಟು ಈ ವಿಡಿಯೋನ ತಲುಪಿಸುವ ಕೆಲಸವನ್ನು ಮಾಡಿ. ಮೊದಲನೇದಾಗಿ ವಾರ್ಷಿಕ ಬೆಳೆ ಸಾಲ. ವಾರ್ಷಿಕ ಬೆಳೆ ಸಾಲ ಅಂತಂದರೆ ಸುಮಾರು 1 ವರ್ಷಗಳ ಅವಧಿಗೆ ಅಂತಂದರೆ ವರ್ಷಕ್ಕೆ ಬೇಕಾಗುವಂತಹ ಬೀಜಗಳನ್ನು ಖರೀದಿ ಮಾಡೋದಕ್ಕೆ, ಗೊಬ್ಬರವನ್ನು ಖರೀದಿ ಮಾಡೋದಕ್ಕೆ ಮತ್ತು ಕೂಲಿಯ ವೆಚ್ಚಕ್ಕಾಗಿ ಈ ಸಾಲವನ್ನು ನೀಡಲಾಗುತ್ತೆ. ಸಾಮಾನ್ಯವಾಗಿ ಈ ಸಾಲದ ಬಡ್ಡಿ ದರ 4% ಇರುತ್ತದೆ. ಆದರೆ ಕರ್ನಾಟಕದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ 3 ಲಕ್ಷಗಳವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಈ ಸಾಲವನ್ನು ಪಡಿಬಹುದು. ದಾಖಲೆಗಳು ಏನು ಬೇಕಾಗುತ್ತೆ ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜಮೀನಿನ ಪಹಣಿ ಮತ್ತು ಬ್ಯಾಂಕ್ ಅರ್ಜಿ ನಮೂನೆ ನಿಮಗೆ ಬೇಕಾಗುತ್ತೆ. ಇನ್ನು ಎರಡನೆಯದಾಗಿ ಮಧ್ಯಮಾವಧಿ ಸಾಲವನ್ನು ನಿಮಗೆ ನೀಡ್ತಾರೆ. ಕೃಷಿ ಜಮೀನಿನಲ್ಲಿ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದಂತಹ, ಅಂದರೆ ನೀವು ಕೊಳವೆ ಬಾವಿಗಳನ್ನು ತೋಡೋದಕ್ಕೆ, ಪೈಪ್ಲೈನ್ನ ಅಳವಡಿಸ್ಕೊಳೋದಕ್ಕೆ ಮತ್ತು ಕೃಷಿ ಉಪಕರಣಗಳ ಖರೀದಿಗಾಗಿ ಈ ಸಾಲವನ್ನು ಕೊಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ 5 ವರ್ಷಗಳಿಂದ 10 ವರ್ಷಗಳ ಅವಧಿಗೆ ಇರುತ್ತದೆ. ಇದಕ್ಕಾಗಿ ಪಹಣಿ ಜೊತೆಗೆ EC ಮತ್ತು ನೋ ಡ್ಯೂ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇನ್ನು ಮೂರನೇದಾಗಿ ದೀರ್ಘಾವಧಿಯ ಸಾಲ ಅಂತಂದರೆ ಲಾಂಗ್ ಟರ್ಮ್ ಲೋನ್. ಪಾಳು ಬಿದ್ದ ಭೂಮಿಯನ್ನು ಸಾಗುವಳಿ ಮಾಡೋ ಉದ್ದೇಶದಿಂದ ಅಥವಾ ಬೃಹತ್ ನೀರಾವರಿ ಯೋಜನೆಗಳಂತಹ ದೊಡ್ಡ ಪ್ರಮಾಣದ ಕೃಷಿ ಅಭಿವೃದ್ಧಿಗಾಗಿ ಈ ರೀತಿಯ ಸಾಲಗಳನ್ನು ನೀಡ್ತಾರೆ. ಈ ಯೋಜನೆಯ ಅಡಿಯಲ್ಲಿ ರೈತರು 20 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಸಾಲವನ್ನು ಪಡಿಬೋದು. ಇದಕ್ಕಾಗಿ ರೈತರು ಪ್ರಮುಖವಾಗಿ ಹೈನುಗಾರಿಕೆಯನ್ನು ಮಾಡೋದಕ್ಕಾಗಿರ್ಬೋದು ಅಥವಾ ಮೀನುಗಾರಿಕೆ ಉದ್ದೇಶಕ್ಕಾಗಿ ಈ ರೀತಿಯ ಸಾಲಗಳನ್ನು ಪಡಿಬಹುದು. ರೈತರು ಸಹಕಾರ ಸಂಘಗಳ ಮೂಲಕ ಸಾಲ ಪಡೆದರೆ ಬಡ್ಡಿ ರಹಿತ ಸೌಲಭ್ಯದ ಲಾಭವನ್ನು ಹೆಚ್ಚಿನದಾಗಿ ಪಡಿಬಹುದು. ಹಾಗಾದರೆ ನೀವು ಕೂಡ ಸರ್ಕಾರದಿಂದ ಸಾಲಗಳನ್ನು ಪಡೆದಿದ್ದೀರಾ? ರೈತರಾಗಿದ್ದೀರಾ? ಸಾಲ ಪಡೆಯುವ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಈಗಲೇ ಎಲ್ಲ ರೈತರಿಗೂ ಶೇರ್ ಮಾಡಿ. ಧನ್ಯವಾದಗಳು.